ಮನೆಯ ಮೇಲ್ಛಾವಣಿಗೆ ಬೃಹತ್ ಮರದ ಟೊಂಗೆ ಬಿದ್ದು ಭಾರೀ ಹಾನಿ. ಉತ್ತರ ಕನ್ನಡ ಜಿಲ್ಲೆ ಹಳೆ ದಾಂಡೇಲಿಯಲ್ಲಿ ಘಟನೆ ಸಂಭವಿಸಿದೆ. ಮೊಹಮ್ಮದ್ ಗೌಸ್ ತಿಗಡಿಯವರ ಮನೆಯ ಮುಂದಿನ ಭಾಗಕ್ಕೆ ದೊಡ್ಡ ಮಾವಿನ ಮರದ ಟೊಂಗೆ ಕುಸಿದು ಬಿದ್ದಿದೆ. ಟೊಂಗೆ ಬಿದ್ದ ಪರಿಣಾಮ ಮೇಲ್ಛಾವಣಿ ಬಹುತೇಕ ಜಖಂಗೊಂಡಿದೆ. ಘಟನೆ ವೇಳೆ ಮನೆಯೊಳಗಿದ್ದ ಮಹಿಳೆ ತಲೆಗೆ ಗಾಯವಾಗಿದೆ. ಸಿಮೆಂಟ್ ಶೀಟ್ ಬಿದ್ದು ಮಹಿಳೆ ಗಾಯಾಳವಾಗಿದ್ದಾಳೆ. ಗಾಯಾಳುವನ್ನು ತಕ್ಷಣ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಥಳಕ್ಕೆ ಅರಣ್ಯ ಇಲಾಖೆ ಹಾಗೂ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. किसे क्या हुआ? किसे क्या मार पड़े? वहाँ बैठे थे ना सभी, हमारा भाई पड़ा था, भाव के बच्चे लेके बैठे थे। तो ये कितने साल पुराना ट्री है? ये बहुत साल कितना नहीं, कम से कम 50-60। उसके बारे में कंप्लेंट करे थे? परसों डिपार्टमेंट वाले आए थे नहीं, परसों इशू नहीं में फॉरेस्ट डिपार्टमेंट वाले पुलिस सब जन आए थे। वो एक्चुअली मेटेरियल लगाया, वो झाड़ू क्या करा नीचे से सुखने को ಯಾಕಂದ್ರೆ ಅದನ್ನ ಈ ಪೂರ ಅಲ್ಲಿ ತನಕ ಹೋಗ್ತದಂತ ಸುಮ್ಮನೆ ಅಸೆಟ್ ಹಾಳಾಗ್ತದಂತ. नहीं वर्ड करेक्ट है, उन्होंने बोलने का करेक्ट है, उन्होंने क्या बचाने देख रहे हो, बचाने बोल रहे ನಿಮಗೆ ಬೇಡ ಅಂತಂದ್ರೆ ಯಾಕಂದ್ರೆ ಏನಾಗ್ತದ ಗೊತ್ತಾ, ಅವ್ ಹತ್ತವನಿಗೂ ಹೆದರಿಕೆ ಇದೆ, ಅವ್ ಮುಂದ್ ತನಕ ಹೋಗಲ್ಲ, ಅವನಿಗೂ ಅವ್ ಜೀವದ ಮೇಲೆ ಇದೆ. ನಾವು ಅವನಿಗೆ ಪೂರ ನೀವು ಮುಂದೆ ಹೋಗಿ ಕಟ್ ಮಾಡ. ನಿಖಿಲ್ ಅಶುಕರ್, KMM ನ್ಯೂಸ್, ಬೆಳಗಾವಿ. क्षण आले क्षण प्रेमळ है रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.